ಆತ್ಮೀಯ ಸ್ನೇಹಿತರೆ, ಮುಂಬರುವ ಎಲ್ಲ ಸ್ಪರ್ಧಾತ್ಮಕ ಪರೀಕ್ಷೆಗಳಿಗಾಗಿ ಭಾರತದ ಸಂವಿಧಾನ ವಿಷಯಕ್ಕೆ ಸಂಬಂಧಪಟ್ಟಂತಹ ಬಹುಮುಖ್ಯವಾದ 25 ಅತಿ ಸಂಭವನೀಯ ಪ್ರಶ್ನೆಗಳನ್ನು ಈ ವಿಡಿಯೋದಲ್ಲಿ ಚರ್ಚೆ ಮಾಡೋಣ. ವಿಡಿಯೋನ ಕೊನೆವರೆಗೂ ನೋಡಿ. ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಇದರ ಬಗ್ಗೆ ಕಾಮೆಂಟ್ಸ್ ಮಾಡಿ, ನಿಮ್ಮ ಸ್ನೇಹಿತರಿಗೂ ಶೇರ್ ಮಾಡಿ ಅಂತ ಹೇಳುತ್ತಾ, ಮೊದಲನೇ ಪ್ರಶ್ನೆ: ಈ ಕೆಳಗಿನ ಯಾವ ಮಸೂದೆಗಳನ್ನು ಭಾರತೀಯ ಸಂಸತ್ತಿನ ಪ್ರತಿ ಸದನವು ವಿಶೇಷ ಬಹುಮತದಿಂದ ಪ್ರತ್ಯೇಕವಾಗಿ ಅಂಗೀಕರಿಸಬೇಕು? ಇದಕ್ಕೆ ಸರಿ ಉತ್ತರ ಆಯ್ಕೆ ಡಿ, ಸಂವಿಧಾನ ತಿದ್ದುಪಡಿ ಮಸೂದೆ, ಕಾನ್ಸ್ಟಿಟ್ಯೂಷನ್ ಅಮೆಂಡ್ಮೆಂಟ್ ಬಿಲ್. ಆರ್ಟಿಕಲ್ 368 ಇದು ಸಂವಿಧಾನ ತಿದ್ದುಪಡಿ ಮಸೂದೆಗಳ ಬಗ್ಗೆ ತಿಳಿಸುತ್ತದೆ. ಈ ಆರ್ಟಿಕಲ್ ಪ್ರಕಾರ ಸಂಸತ್ತಿನ ಯಾವುದೇ ಸದನದಲ್ಲಿ ಆ ಉದ್ದೇಶಕ್ಕಾಗಿ ಮಸೂದೆಯನ್ನು ಮಂಡಿಸುವ ಮೂಲಕ ಸಂವಿಧಾನ ತಿದ್ದುಪಡಿಯನ್ನು ಉಪಕ್ರಮಿಸಬಹುದು. ಪ್ರತಿ ಸದನವು ವಿಶೇಷ ಬಹುಮತದಿಂದ ಪ್ರತ್ಯೇಕವಾಗಿ ಮಸೂದೆಯನ್ನು ಅಂಗೀಕರಿಸಬೇಕು. ಇದಕ್ಕೆ ಉಭಯ ಸದನಗಳ ಜಂಟಿ ಅಧಿವೇಶನಕ್ಕೆ ಅವಕಾಶ ಇಲ್ಲ. 2. ಈ ಕೆಳಗಿನ ಯಾವ ತಿದ್ದುಪಡಿ ಮೂಲಕ ಭಾರತೀಯ ಸಂವಿಧಾನದ 9ನೇ ಅನುಸೂಚಿಯನ್ನು ಸೇರಿಸಲಾಗಿದೆ? ಇದಕ್ಕೆ ಸರಿ ಉತ್ತರ ಆಯ್ಕೆ ಎ, ಮೊದಲನೇ ತಿದ್ದುಪಡಿ. ಭಾರತೀಯ ಸಂವಿಧಾನದ ಮೊದಲ ತಿದ್ದುಪಡಿಯು ಸಂವಿಧಾನಕ್ಕೆ 9ನೇ ಅನುಸೂಚಿಯನ್ನು ಸೇರಿಸಿತು. ಜಮೀನ್ದಾರಿ ಪದ್ಧತಿಯ ನಿರ್ಮೂಲನೆಯ ಬಗೆಗಿನ ಕಾನೂನುಗಳನ್ನು ನ್ಯಾಯಾಲಯಗಳ ಅಧಿಕಾರ ವ್ಯಾಪ್ತಿಯಿಂದ ಉನ್ಮುಕ್ತಗೊಳಿಸಲು ಈ ತಿದ್ದುಪಡಿ ಅನುಚ್ಛೇದ 31A, 31B ಮತ್ತು 9ನೇ ಅನುಸೂಚಿಗಳನ್ನು ಸಂವಿಧಾನಕ್ಕೆ ಸೇರಿಸಿತು. ಇದು ಮೇ 10, 1951ರಂದು ನೆಹರು ಸರ್ಕಾರ ಈ ತಿದ್ದುಪಡಿಯನ್ನು ಪರಿಚಯಿಸಿತ್ತು. 3. ಭಾರತೀಯ ಶಿಷ್ಟಾಚಾರದ ಪ್ರಕಾರ ಆಸ್ ಪರ್ ಇಂಡಿಯನ್ ಪ್ರೋಟೋಕಾಲ್ ಈ ಕೆಳಗಿನವರಲ್ಲಿ ಯಾರು ಆದ್ಯತೆಯ ಕ್ರಮದಲ್ಲಿ ಉನ್ನತ ಸ್ಥಾನದಲ್ಲಿದ್ದಾರೆ? ಎ, ಉಪಪ್ರಧಾನಿ, ಬಿ, ಮಾಜಿ ರಾಷ್ಟ್ರಪತಿ, ಸಿ, ಆಯಾ ರಾಜ್ಯಗಳ ರಾಜ್ಯಪಾಲರು, ಡಿ, ಲೋಕಸಭಾ ಸ್ಪೀಕರ್. ಇದಕ್ಕೆ ಸರಿ ಉತ್ತರ ಆಯ್ಕೆ ಸಿ, ಆಯಾ ರಾಜ್ಯಗಳ ರಾಜ್ಯಪಾಲರು. ಭಾರತೀಯ ಶಿಷ್ಟಾಚಾರ ಇಂಡಿಯನ್ ಪ್ರೋಟೋಕಾಲ್ ಆದ್ಯತೆಯ ಕ್ರಮವೆಂದರೆ ರಾಷ್ಟ್ರಪತಿಗಳು, ಉಪರಾಷ್ಟ್ರಪತಿಗಳು, ಪ್ರೈಮ್ ಮಿನಿಸ್ಟರ್, ಆಯಾ ರಾಜ್ಯಗಳ ರಾಜ್ಯಪಾಲರು, ಮಾಜಿ ರಾಷ್ಟ್ರಪತಿಗಳು, ಡೆಪ್ಯೂಟಿ ಪ್ರೈಮ್ ಮಿನಿಸ್ಟರ್, ಚೀಫ್ ಜಸ್ಟಿಸ್ ಆಫ್ ಇಂಡಿಯಾ ಮತ್ತೆ ಲೋಕಸಭಾ ಸ್ಪೀಕರ್. 4. ಕೆಳಗಿನವರಲ್ಲಿ ಯಾರ ದೋಷಾರೋಪಣೆಗೆ ಸಂವಿಧಾನದಲ್ಲಿ ಯಾವುದೇ ಅವಕಾಶವಿಲ್ಲ? ಎ, ಭಾರತದ ಮುಖ್ಯ ನ್ಯಾಯಮೂರ್ತಿ, ಬಿ, ಹೈಕೋರ್ಟ್ನ ಮುಖ್ಯ ನ್ಯಾಯಮೂರ್ತಿ, ಸಿ, ರಾಜ್ಯಪಾಲರು, ಡಿ, ಉಪರಾಷ್ಟ್ರಪತಿ. ಇದಕ್ಕೆ ಸರಿ ಉತ್ತರ ಆಯ್ಕೆ ಸಿ, ರಾಜ್ಯಪಾಲರ ದೋಷಾರೋಪಣೆಗೆ ಸಂವಿಧಾನದಲ್ಲಿ ಯಾವುದೇ ಅವಕಾಶವಿಲ್ಲ. 5. ಹಣದ ಮಸೂದೆಯನ್ನ ರಾಜ್ಯ ವಿಧಾನಸಭೆಯಲ್ಲಿ ಇವರ ಪೂರ್ವಾನುಮತಿಯೊಂದಿಗೆ ಪರಿಚಯಿಸಬಹುದು? ಎ, ರಾಜ್ಯಪಾಲರು, ಬಿ, ರಾಜ್ಯದ ಮುಖ್ಯಮಂತ್ರಿ, ಸಿ, ವಿಧಾನಸಭೆಯ ಸ್ಪೀಕರ್, ಡಿ, ರಾಜ್ಯದ ಹಣಕಾಸು ಸಚಿವ. ಇದಕ್ಕೆ ಸರಿ ಉತ್ತರ ಆಯ್ಕೆ ಎ, ರಾಜ್ಯಪಾಲರ ಪೂರ್ವಾನುಮತಿ ಇಲ್ಲದೆ ರಾಜ್ಯ ವಿಧಾನಸಭೆಯಲ್ಲಿ ಯಾವುದೇ ಹಣಕಾಸು ಮಸೂದೆಯನ್ನ ಮಂಡಿಸಲಾಗುವುದಿಲ್ಲ. 6. ರಾಜ್ಯಪಾಲರ ಮುಖ್ಯ ಸಲಹೆಗಾರರು ಯಾರು? ಇದಕ್ಕೆ ಸರಿ ಉತ್ತರ ಆಯ್ಕೆ ಬಿ, ಮುಖ್ಯಮಂತ್ರಿ. ರಾಜ್ಯಪಾಲರು ನಾಮಮಾತ್ರ ಮುಖ್ಯಸ್ಥರಾಗಿ ಕಾರ್ಯನಿರ್ವಹಿಸುತ್ತಾರೆ. ಅದರ ನಿಜವಾದ ಅಧಿಕಾರವು ರಾಜ್ಯಗಳ ಮುಖ್ಯಮಂತ್ರಿಗಳು ಹಾಗೂ ಮುಖ್ಯಮಂತ್ರಿ ನೇತೃತ್ವದ ಮಂತ್ರಿಮಂಡಲದ ಕೈಯಲ್ಲಿರುತ್ತದೆ. ಮುಖ್ಯಮಂತ್ರಿಗಳ ನೇತೃತ್ವದ ಮಂತ್ರಿಮಂಡಲದ ಸಲಹೆಯಂತೆ ರಾಜ್ಯಪಾಲರು ಕಾರ್ಯನಿರ್ವಹಿಸುತ್ತಾರೆ. 7. ರಾಜ್ಯ ವಿಧಾನಸಭೆ ಅಂಗೀಕರಿಸಿದ ಸಾಮಾನ್ಯ ಮಸೂದೆಯನ್ನ ವಿಧಾನ ಪರಿಷತ್ ಗರಿಷ್ಠ ಎಷ್ಟು ಅವಧಿಗೆ ವಿಳಂಬಗೊಳಿಸಬಹುದು? ಇದಕ್ಕೆ ಸರಿ ಉತ್ತರ ಆಯ್ಕೆ ಡಿ, 4 ತಿಂಗಳು. ಉಭಯ ಸದನಗಳ ನಡುವಿನ ವ್ಯತ್ಯಾಸವಿದ್ದಲ್ಲಿ ರಾಜ್ಯಗಳಲ್ಲಿ ವಿಧಾನಸಭೆಯ ಜಂಟಿ ಸಭೆಗೆ ಅವಕಾಶವಿಲ್ಲ. ವಿಧಾನ ಪರಿಷತ್ ಸಾಮಾನ್ಯ ಮಸೂದೆಯನ್ನ ಅಂಗೀಕರಿಸುವುದನ್ನು ಗರಿಷ್ಠ 4 ತಿಂಗಳವರೆಗೆ ವಿಳಂಬಗೊಳಿಸಬಹುದು. 8. ಭಾರತೀಯ ಸಂವಿಧಾನದ ಪ್ರಕಾರ ತುರ್ತು ಪರಿಸ್ಥಿತಿ ಘೋಷಿಸುವ ಅಧಿಕಾರ ಯಾರಿಗೆ ಇದೆ? ಇದಕ್ಕೆ ಸರಿ ಉತ್ತರ ಆಯ್ಕೆ ಬಿ, ರಾಷ್ಟ್ರಪತಿಯವರಿಗೆ. ಭಾರತ ಸಂವಿಧಾನದ 352, 356 ಮತ್ತು 360 ಅನುಚ್ಛೇದಗಳ ಪ್ರಕಾರ ದೇಶಕ್ಕೆ ಯಾವುದೇ ಬೆದರಿಕೆಯನ್ನು ಎದುರಿಸಲು ತುರ್ತು ಪರಿಸ್ಥಿತಿ ಘೋಷಿಸಲು ಭಾರತದ ರಾಷ್ಟ್ರಪತಿಗೆ ಅಸಾಧಾರಣ ಅಧಿಕಾರವನ್ನು ನೀಡಲಾಗಿದೆ. ರಾಷ್ಟ್ರಪತಿಯವರು 3 ರೀತಿಯ ತುರ್ತು ಪರಿಸ್ಥಿತಿಗಳನ್ನು ಘೋಷಿಸಬಹುದು. ಮೊದಲನೇದು ರಾಷ್ಟ್ರೀಯ ತುರ್ತು ಪರಿಸ್ಥಿತಿ ಆರ್ಟಿಕಲ್ 352, ಎರಡನೇದು ರಾಜ್ಯ ತುರ್ತು ಪರಿಸ್ಥಿತಿ ಆರ್ಟಿಕಲ್ 356, ಮೂರನೇದು ಆರ್ಥಿಕ ತುರ್ತು ಪರಿಸ್ಥಿತಿ ಆರ್ಟಿಕಲ್ 360. 9. ಸರ್ಕಾರದ ಏಕೀಕೃತ ರೂಪವೆಂದರೆ ಯುನಿಟರಿ ಫಾರ್ಮ್ ಆಫ್ ಗವರ್ನಮೆಂಟ್. ಇದರಲ್ಲಿ ಎಲ್ಲ ಅಧಿಕಾರಗಳು ಯಾರ ಕೈಯಲ್ಲಿ ಕೇಂದ್ರೀಕೃತವಾಗಿರುತ್ತವೆ?
ಇದಕ್ಕೆ ಸರಿ ಉತ್ತರ ಕೇಂದ್ರ ಸರ್ಕಾರದ ಕೈಯಲ್ಲಿ ಎಲ್ಲ ಅಧಿಕಾರಗಳು ಕೇಂದ್ರೀಕೃತವಾಗಿರುತ್ತವೆ. 10. ಈ ಕೆಳಗಿನ ಯಾವ ನೇಮಕಾತಿಗಳನ್ನು ಭಾರತದ ರಾಷ್ಟ್ರಪತಿಗಳು ಮಾಡುವುದಿಲ್ಲ? ಎ. ಲೋಕಸಭೆಯ ಸ್ಪೀಕರ್, ಬಿ. ಭಾರತದ ಮುಖ್ಯ ನ್ಯಾಯಮೂರ್ತಿ, ಸಿ. ವಾಯು ಸಿಬ್ಬಂದಿ ಮುಖ್ಯಸ್ಥರು, ಡಿ. ಸೇನೆಯ ಮುಖ್ಯಸ್ಥರು. ಇದಕ್ಕೆ ಸರಿ ಉತ್ತರ ಲೋಕಸಭೆಯ ಸ್ಪೀಕರ್ ಅವರ ನೇಮಕವನ್ನು ಭಾರತದ ರಾಷ್ಟ್ರಪತಿಗಳು ಮಾಡುವುದಿಲ್ಲ. 11. ಉಪರಾಷ್ಟ್ರಪತಿಯವರನ್ನ ವಜಾಗೊಳಿಸುವ ಪ್ರಸ್ತಾಪವನ್ನು ಇಲ್ಲಿ ಮಂಡಿಸಬಹುದು. ಇದಕ್ಕೆ ಸರಿ ಉತ್ತರ ಆಯ್ಕೆ ಬಿ. ರಾಜ್ಯಸಭೆಯಲ್ಲಿ ಮಂಡಿಸಬಹುದು. 12. ಒಂದು ವೇಳೆ ರಾಷ್ಟ್ರಪತಿ ರಾಜೀನಾಮೆ ನೀಡಲು ಬಯಸಿದರೆ ಅವರು ತಮ್ಮ ರಾಜೀನಾಮೆ ಪತ್ರವನ್ನು ಯಾರಿಗೆ ನೀಡಬೇಕು? ಇದಕ್ಕೆ ಸರಿ ಉತ್ತರ ಆಯ್ಕೆ ಸಿ. ಉಪರಾಷ್ಟ್ರಪತಿ. ಭಾರತೀಯ ಸಂವಿಧಾನದ 56ನೇ ವಿಧಿ ರಾಷ್ಟ್ರಪತಿಯವರು ತಮ್ಮ ಹುದ್ದೆಯನ್ನ ವಹಿಸಿಕೊಂಡ ದಿನಾಂಕದಿಂದ 5 ವರ್ಷಗಳ ಅವಧಿಗೆ ಅಧಿಕಾರ ವಹಿಸಿಕೊಳ್ಳಬೇಕು ಎಂದು ಹೇಳುತ್ತದೆ. ಅವರು ಒಂದು ವೇಳೆ ರಾಜೀನಾಮೆ ನೀಡಲು ಬಯಸಿದರೆ ಅವರ ರಾಜೀನಾಮೆ ಪತ್ರವನ್ನು ಉಪರಾಷ್ಟ್ರಪತಿಯವರಿಗೆ ನೀಡಬೇಕಾಗುತ್ತದೆ. 13. ಈ ಕೆಳಗಿನವುಗಳಲ್ಲಿ ಯಾವುದು ಮೊದಲಿನಿಂದಲೂ ಭಾರತದ ರಾಷ್ಟ್ರಪತಿಯ ಹುದ್ದೆಯನ್ನು ಆಕ್ರಮಿಸಿಕೊಂಡ ವ್ಯಕ್ತಿಗಳ ಸರಿಯಾದ ಅನುಕ್ರಮ? ಇದಕ್ಕೆ ಸರಿ ಉತ್ತರ ಆಯ್ಕೆ ಸಿ. ರಾಜೇಂದ್ರ ಪ್ರಸಾದ್, ಎಸ್. ರಾಧಾಕೃಷ್ಣನ್, ಜಾಕೀರ್ ಹುಸೇನ್, ವಿ. ಗಿರಿ. 14. ಭಾರತದ ಸಂಸತ್ತಿನ ಅತಿದೊಡ್ಡ ಸಮಿತಿ. ಆಯ್ಕೆ ಬಿ. ಅಂದಾಜು ಸಮಿತಿ. ಅಂದಾಜು ಸಮಿತಿಯು ಅತಿದೊಡ್ಡ ಸಂಸದೀಯ ಸಮಿತಿಯಾಗಿದ್ದು ಲೋಕಸಭೆಯಿಂದ ಪ್ರತಿ ವರ್ಷ 30 ಸದಸ್ಯರನ್ನು ಆಯ್ಕೆ ಮಾಡಲಾಗುತ್ತದೆ. ಇದು ವಿವಿಧ ಇಲಾಖೆಗಳ ಖರ್ಚು ಮತ್ತು ಆದಾಯದ ಅಂದಾಜುಗಳನ್ನು ವಿಶ್ಲೇಷಿಸುತ್ತದೆ ಮತ್ತು ಆಡಳಿತದಲ್ಲಿ ದಕ್ಷತೆ ಮತ್ತು ಆರ್ಥಿಕತೆಯನ್ನು ತರಲು ಪರ್ಯಾಯ ನೀತಿಗಳನ್ನು ಸೂಚಿಸುತ್ತದೆ. 15. ರಾಜ್ಯಸಭೆಗೆ ಸದಸ್ಯತ್ವ ಪಡೆಯಲು ಕನಿಷ್ಠ ವಯಸ್ಸು ಎಷ್ಟು? ಇದಕ್ಕೆ ಸರಿ ಉತ್ತರ ಆಯ್ಕೆ ಸಿ. 30 ವರ್ಷಗಳು. ಭಾರತ ಸಂವಿಧಾನದ 84ನೇ ಆರ್ಟಿಕಲ್ ಅದರಲ್ಲಿ ಉಪವಿಧಿ ಬಿ ಪ್ರಕಾರ ರಾಜ್ಯಸಭೆಗೆ ಸದಸ್ಯತ್ವ ಪಡೆಯಲು ಕನಿಷ್ಠ ವಯಸ್ಸು 30 ವರ್ಷಗಳು. ಲೋಕಸಭೆಗೆ ಕನಿಷ್ಠ ವಯಸ್ಸಿನ ಅರ್ಹತೆ 25 ವರ್ಷಗಳು. ರಾಜ್ಯಸಭೆ ಸಂಸತ್ತಿನ ಶಾಶ್ವತ ಸದನವಾಗಿದ್ದು ಇದು ವಿಸರ್ಜನೆಗೆ ಒಳಪಡುವುದಿಲ್ಲ. 16. ಸಂಸತ್ತಿನ ಸದಸ್ಯರ ಅನರ್ಹತೆಗೆ ಸಂಬಂಧಿಸಿದಂತೆ ವಿವಾದಗಳನ್ನು ಯಾರು ನಿರ್ಧರಿಸುತ್ತಾರೆ? ಇದಕ್ಕೆ ಸರಿ ಉತ್ತರ ಆಯ್ಕೆ ಡಿ. ಚುನಾವಣಾ ಆಯೋಗದೊಂದಿಗೆ ಸಮಾಲೋಚಿಸಿ ರಾಷ್ಟ್ರಪತಿಯವರು ನಿರ್ಧರಿಸುತ್ತಾರೆ. ಪಕ್ಷಾಂತರಕ್ಕೆ ಸಂಬಂಧಿಸಿದ ವಿಷಯಗಳಲ್ಲಿ ಅನರ್ಹತೆಯನ್ನು ಸ್ಪೀಕರ್ ಅಥವಾ ರಾಜ್ಯಸಭೆಯ ಚೇರ್ಮನ್ ಅವರು ನಿರ್ಧಾರ ಮಾಡ್ತಾರೆ. ಇನ್ನು ಭ್ರಷ್ಟಾಚಾರಗಳಿಗೆ ಸಂಬಂಧಿಸಿದ ವಿಷಯಗಳಲ್ಲಿ ಚುನಾವಣಾ ಆಯೋಗದೊಂದಿಗೆ ಸಮಾಲೋಚಿಸಿ ನ್ಯಾಯಾಲಯಗಳು ವಿವಾದವನ್ನು ತೀರ್ಪು ನೀಡಿದರೂ ಸಹ ಅಂತಿಮ ಆದೇಶಗಳನ್ನು ರಾಷ್ಟ್ರಪತಿಯವರು ನೀಡುತ್ತಾರೆ. 17. ಲೋಕಸಭೆಯ ಸ್ಪೀಕರ್ ಅವರನ್ನ ಡ್ಯಾಶ್ ಮೂಲಕ ತಮ್ಮ ಕಚೇರಿಯಿಂದ ತೆಗೆದುಹಾಕಬಹುದು. ಇದಕ್ಕೆ ಸರಿ ಉತ್ತರ ಆಯ್ಕೆ ಡಿ. ಲೋಕಸಭೆ ಅಂಗೀಕರಿಸಿದ ನಿರ್ಣಯ. ಸಂವಿಧಾನದ 94ನೇ ಆರ್ಟಿಕಲ್ ಪ್ರಕಾರ ಲೋಕಸಭೆಯ ಸ್ಪೀಕರ್ ಅಥವಾ ಡೆಪ್ಯೂಟಿ ಸ್ಪೀಕರ್ ಆಗಿ ಅಧಿಕಾರ ವಹಿಸಿಕೊಂಡಿರುವ ಸದಸ್ಯರನ್ನ ಸದನದ ಎಲ್ಲ ಸದಸ್ಯರಿಂದ ಬಹುಮತವು ಅಂಗೀಕರಿಸಿದ ಲೋಕಸಭೆಯ ನಿರ್ಣಯದಿಂದ ಅವರನ್ನ ಕಚೇರಿಯಿಂದ ತೆಗೆದುಹಾಕಬಹುದು. 18. ರಾಷ್ಟ್ರಪತಿ ಮತ್ತು ಉಪರಾಷ್ಟ್ರಪತಿ ಕಚೇರಿಗಳು ಏಕಕಾಲದಲ್ಲಿ ಖಾಲಿಯಾದಾಗ ರಾಷ್ಟ್ರಪತಿಯಾಗಿ ಯಾರು ಕಾರ್ಯನಿರ್ವಹಿಸುತ್ತಾರೆ? ಇದಕ್ಕೆ ಸರಿ ಉತ್ತರ ಆಯ್ಕೆ ಬಿ. ಭಾರತದ ಮುಖ್ಯ ನ್ಯಾಯಮೂರ್ತಿಗಳು. 19. ಒಂದು ಬುಡಕಟ್ಟಿನ ಹೆಸರನ್ನ ಪರಿಶಿಷ್ಟ ಪಂಗಡದ ಪಟ್ಟಿಯಿಂದ ಹೊರಗಿಡಬೇಕಾದರೆ ಅಂತಹ ಹೊರಗಿಡುವ ಅಧಿಕಾರ ಯಾರಿಗಿದೆ? ಇದಕ್ಕೆ ಸರಿ ಉತ್ತರ ಆಯ್ಕೆ ಬಿ. ಸಂಸತ್ತು. ಸಂವಿಧಾನದ 342ನೇ ವಿಧಿ ಪ್ರಕಾರ ಸಂಸತ್ತು ಕಾನೂನಿನ ಪ್ರಕಾರ ಪರಿಶಿಷ್ಟ ಪಂಗಡ ಯಾವುದೇ ಬುಡಕಟ್ಟು ಅಥವಾ ಬುಡಕಟ್ಟು ಸಮುದಾಯ ಅಥವಾ ಬುಡಕಟ್ಟು ಸಮುದಾಯದ ಒಂದು ಭಾಗ ಅಥವಾ ಗುಂಪಿನ ಪಟ್ಟಿಯನ್ನು ಸೇರಿಸಿಕೊಳ್ಳಬಹುದು ಅಥವಾ ಹೊರಗಿಡಬಹುದು ಎಂದು ತಿಳಿಸುತ್ತದೆ. 20. ಭಾರತದ ಯಾವ ಸಂಸದೀಯ ಸಮಿತಿಯು ಸಾಮಾನ್ಯವಾಗಿ ಪ್ರತಿಪಕ್ಷದ ಪ್ರಮುಖ ಸದಸ್ಯರ ಅಧ್ಯಕ್ಷತೆಯಲ್ಲಿರುತ್ತದೆ? ಎ. ಸರ್ಕಾರದ ಭರವಸೆಗಳ ಸಮಿತಿ, ಬಿ. ಅಂದಾಜು ಸಮಿತಿ, ಸಿ. ಸವಲತ್ತುಗಳ ಸಮಿತಿ, ಡಿ. ಸಾರ್ವಜನಿಕ ಲೆಕ್ಕಪತ್ರಗಳ ಸಮಿತಿ. ಇದಕ್ಕೆ ಸರಿ ಉತ್ತರ ಆಯ್ಕೆ ಡಿ. ಸಾರ್ವಜನಿಕ ಲೆಕ್ಕಪತ್ರಗಳ ಸಮಿತಿ. ಪಬ್ಲಿಕ್ ಅಕೌಂಟ್ ಕಮಿಟಿ ಭಾರತ ಸಂಸತ್ತಿನಿಂದ ರಚಿಸಲ್ಪಟ್ಟ ಆಯ್ದ ಸಂಸತ್ತಿನ ಸದಸ್ಯರ ಸಮಿತಿಯಾಗಿದ್ದು
1967ರಿಂದ ಸಮಿತಿಯ ಅಧ್ಯಕ್ಷರನ್ನ ಪ್ರತಿಪಕ್ಷಗಳಿಂದ ಆಯ್ಕೆ ಮಾಡಲಾಗುತ್ತದೆ. ಇದಕ್ಕೂ ಮೊದಲು ಆಡಳಿತ ಪಕ್ಷದ ಸದಸ್ಯರು ಇದರ ನೇತೃತ್ವವನ್ನು ವಹಿಸುತ್ತಿದ್ದರು. 21. ಈ ಕೆಳಗಿನ ಯಾವ ಸಮಿತಿಯನ್ನ ಅಂದಾಜು ಸಮಿತಿಯ ಅವಳಿ ಸಹೋದರಿ ಎಂದು ವಿವರಿಸಲಾಗಿದೆ? ಇದಕ್ಕೆ ಸರಿ ಉತ್ತರ ಆಯ್ಕೆ ಎ. ಸಾರ್ವಜನಿಕ ಲೆಕ್ಕಪತ್ರಗಳ ಸಮಿತಿಯನ್ನ ಅಂದಾಜು ಸಮಿತಿಯ ಅವಳಿ ಎಂದು ಕರೆಯಲಾಗುತ್ತದೆ. 22. ಭಾರತೀಯ ಸಂವಿಧಾನದ ಈ ಕೆಳಗಿನ ಯಾವ ವಿಧಿಯಲ್ಲಿ ರಾಷ್ಟ್ರಪತಿಯ ದೋಷಾರೋಪಣ ಪ್ರಕ್ರಿಯೆ ಸೇರಿದೆ? ಆಯ್ಕೆಗಳು: ಎ ವಿಧಿ 59, ಬಿ ವಿಧಿ 71, ಸಿ ವಿಧಿ 140, ಡಿ ವಿಧಿ 61. ಇದಕ್ಕೆ ಸರಿ ಉತ್ತರ ಆಯ್ಕೆ ಡಿ. ಭಾರತೀಯ ಸಂವಿಧಾನದ 61ನೇ ವಿಧಿಯು ರಾಷ್ಟ್ರಪತಿಯ ಮೇಲೆ ದೋಷಾರೋಪಣೆ ಮಾಡುವ ವಿಧಾನವನ್ನ ತಿಳಿಸುತ್ತದೆ. 23. ಭಾರತದ ಉಪರಾಷ್ಟ್ರಪತಿಯ ಅಧಿಕಾರಾವಧಿ. ಇದಕ್ಕೆ ಸರಿ ಉತ್ತರ ಆಯ್ಕೆ ಬಿ. 5 ವರ್ಷಗಳು. ಉಪರಾಷ್ಟ್ರಪತಿಗಳು 5 ವರ್ಷಗಳ ಕಾಲ ಅಧಿಕಾರವನ್ನ ವಹಿಸಿಕೊಳ್ಳಬಹುದು. ಅವರನ್ನ ಎಷ್ಟು ಬಾರಿ ಬೇಕಾದರೂ ಮರು ಆಯ್ಕೆ ಮಾಡಬಹುದು. 24. ಸಂವಿಧಾನದ ಉಲ್ಲಂಘನೆಗಾಗಿ ರಾಷ್ಟ್ರಪತಿಗಳ ವಿರುದ್ಧ ದೋಷಾರೋಪಣೆ ಪ್ರಕ್ರಿಯೆಯನ್ನ ಎಲ್ಲಿ ಪ್ರಾರಂಭಿಸಬಹುದು? ಎ ಸಂಸತ್ತಿನ ಯಾವುದೇ ಸದನ, ಬಿ ಲೋಕಸಭೆ, ಸಿ ರಾಜ್ಯಸಭೆ, ಡಿ ಸುಪ್ರೀಂ ಕೋರ್ಟ್. ಇದಕ್ಕೆ ಸರಿ ಉತ್ತರ ಆಯ್ಕೆ ಎ. ಸಂಸತ್ತಿನ ಯಾವುದೇ ಸದನದಲ್ಲಿ. ಭಾರತೀಯ ಸಂವಿಧಾನದ ಆರ್ಟಿಕಲ್ 61ರ ಪ್ರಕಾರ ಸಂವಿಧಾನದ ಉಲ್ಲಂಘನೆಗಾಗಿ ರಾಷ್ಟ್ರಪತಿಯವರನ್ನ ದೋಷಾರೋಪಣೆ ಮಾಡುವಾಗ ಆ ಆರೋಪವನ್ನ ಸಂಸತ್ತಿನ ಈ ಎರಡೂ ಸದನಗಳು ಆದ್ಯತೆ ನೀಡುತ್ತವೆ. ಸಂಸತ್ತಿನ ಯಾವುದೇ ಸದನದಲ್ಲಿ ಆ ಪ್ರಕ್ರಿಯೆಯನ್ನ ಪ್ರಾರಂಭಿಸಬಹುದು. 25. ರಾಜ್ಯಗಳಲ್ಲಿ ವಿಧಾನ ಪರಿಷತ್ತನ್ನ ರಚಿಸುವ ವಿಧಾನವನ್ನು ಸಂವಿಧಾನದ ಯಾವ ವಿಧಿಯಲ್ಲಿ ವಿವರಿಸಲಾಗಿದೆ? ಎ ವಿಧಿ 69, ಬಿ ವಿಧಿ 169, ಸಿ ವಿಧಿ 269, ಡಿ ವಿಧಿ 369. ಇದಕ್ಕೆ ಸರಿ ಉತ್ತರ ಆಯ್ಕೆ ಬಿ. ವಿಧಿ 169. ಇದು ರಾಜ್ಯಗಳಲ್ಲಿ ವಿಧಾನ ಪರಿಷತ್ತನ್ನ ರಚಿಸುವ ವಿಧಾನವನ್ನ ಈ ವಿಧಿಯಲ್ಲಿ ವಿವರಿಸಲಾಗಿದೆ. ಆತ್ಮೀಯರೇ, ಇದುವರೆಗೂ ಈ ವಿಡಿಯೋನ ನೋಡಿದ್ದಕ್ಕಾಗಿ ಧನ್ಯವಾದಗಳು. ಮತ್ತೆ ಮುಂದಿನ ವಿಡಿಯೋದೊಂದಿಗೆ ಭೇಟಿಯಾಗೋಣ. ಮತ್ತೊಮ್ಮೆ ಧನ್ಯವಾದಗಳು.